ಹಾಯ್, PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಹೆಸರುಬೇಳೆಯಿಂದಲೇ ಸ್ವೀಟ್ ಪೊಂಗಲ್ಲು ಬರೀ ಅಕ್ಕಿ ಹಾಕಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿ ರೀ. ಬೆಳಗ್ಗೆ ದೇವ್ರ ನೈವೇದ್ಯ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ದಿವಸ ಫ್ರೂಟ್ಸು ಅದು ಇದು ಇಟ್ಟಾಗ ನಾವು ಖಾರ ಪೊಂಗಲ್ ಮಾಡ್ಕೊಂಡಾಗ ಸ್ವೀಟ್ ಪೊಂಗಲ್ ಮಾಡೇ ಮಾಡ್ತೀನಿ. ದೇವ್ರ ನೈವೇದ್ಯಕ್ಕೂ ಇಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹೆಸರುಬೇಳೆ ಹಾಕ್ದಲ್ಲೇ ನೋಡಿಸ್ತೀನಿ. ಇದು ಒಂದು ರೆಸಿಪಿ ಮಾಡ್ತೀನಿ, ನೋಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು: ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸೋನಾ ಮಸೂರಿ ಅಕ್ಕಿ ಹಾಕಬೇಡಿ. ದೋಸೆಗೆ ತರಿಸಿರ್ತೀವಲ್ವ, ಡಿಪೋ ಅಕ್ಕಿನೂ ಚೆನ್ನಾಗಿರಲ್ಲ, ಸ್ಮೆಲ್ ಬರುತ್ತೆ. ದೋಸೆಗೆ ತರಿಸಿರ್ತೀವಲ್ವ, ಅದೇ ಅಕ್ಕಿನೇ ನಾನು ಹಾಕ್ಕೊಂಡಿದ್ದೀನಿ. ಪರವಾಗಿಲ್ಲ, ನಿಮ್ಮ ಮನೇಲಿ ಯಾವುದಿದ್ರೆ ಅದನ್ನೇ ಹಾಕ್ಕೊಳ್ಳಿ. ದೋಸೆ ಅಕ್ಕಿ, 1 ಕಪ್ಪು ಬೆಲ್ಲ, ದ್ರಾಕ್ಷಿ ಗೋಡಂಬಿ. ಸ್ವಲ್ಪ ನೈವೇದ್ಯಕ್ಕೆ ಮಾತ್ರ ಮಾಡ್ತಾ ಇರೋದಕ್ಕೆ ಸ್ವಲ್ಪನೇ ಮಾಡ್ತಾ ಇದ್ದೀನಿ. 2 ಏಲಕ್ಕಿ ತಗೊಂಡಿದ್ದೀನಿ. ಕೊಬ್ಬರಿ ತುರ್ಕೊಂಡಿದ್ದೀನಿ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಉರಿ ಸ್ಲಿಮ್ ಆಗಿ ಇಟ್ಕೊಂಡು 1 3 ರಿಂದ 4 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಕುಕ್ಕರಲ್ಲೇನೆ ಫ್ರೈ ಮಾಡ್ಕೊಂಡ್ಬಿಡಿ, ಪರವಾಗಿಲ್ಲ, ಏನೂ ಆಗಲ್ಲ. ಇದು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಥರನೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆ ಬ್ರೌನ್ ಕಲರ್ ಬಂದಿದ ತಕ್ಷಣ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಲ್ಲ, ಹಾಕ್ತಾ ಇದ್ದೀನಿ. ನೋಡ್ಕೊಳ್ಳಿ. ಯಾವಾಗಲೂ ಹೇಳ್ತೀನಿ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ನಾನಿಲ್ಲಿ ಅರ್ಧ ಗ್ಲಾಸ್ ಇಟ್ಕೊಂಡಿರೋದ್ರಿಂದ 1 ಗ್ಲಾಸು ಹಾಕ್ತಾ ಇದ್ದೀನಿ. ನೋಡ್ಕೊಂಡ್ಬಿಟ್ಟು 1 ವಿಜಲ್ ಫಸ್ಟ್ ಕೂಗಿಸ್ಕೊಂಡ್ಬಿಡಿ. ನೋಡಿ, ಇಷ್ಟು. ಅದಕ್ಕೆ ನಾನು 2 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ನೀವು 2 ವಿಜಲ್ ಕೂಗಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಬೆಲ್ಲನ 1 ಕಪ್ಗೆ 1 ಕಪ್ ತಗೊಂಡಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕೆ ಇಟ್ಬಿಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕೆ ಇಟ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಇಷ್ಟು ನಾನು ಸ್ವಲ್ಪನೇ ಮಾಡೋದ್ರಿಂದ ಕೊಬ್ಬರಿ ತುರ್ಕೊಂಡಿದ್ದೀನಿ. ಜಾಸ್ತಿ ಮಾಡಿದ್ರೆ ರುಬ್ಕೊಂಡು ಹಾಕ್ಕೊತಾ ಇದ್ದೆ. ಸ್ವಲ್ಪನೇ ದೇವ್ರ ನೈವೇದ್ಯಕ್ಕೆ ಮಾಡಿರೋದ್ರಿಂದ ಕೊಬ್ಬರಿ ಹಂಗಂಗೆ ಹಾಕ್ತಾ ಇದ್ದೀನಿ. ನೀವು ರುಬ್ಕೊಂಡಾದ್ರೂ ಜಾಸ್ತಿ ಮಾಡಂಗಿದ್ರೆ ಮಿಕ್ಸಿಲಿ 1 ರೌಂಡ್ ಹಾಕೊಂಡ್ಬಿಡಿ. ತುಂಬ ಚೆನ್ನಾಗಿ ಬರುತ್ತೆ. ಖಾರ ಸಿಹಿ ಪೊಂಗಲ್ ಸೂಪರ್ ಆಗಿದೆ. ನೋಡ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಬಿಸಿ ಬಿಸಿ ಹೆಸರುಬೇಳೆ ಹಾಕ್ದಲೆ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. ದೇವ್ರ ನೈವೇದ್ಯಕ್ಕೆ ಶುಕ್ರವಾರ ಇದನ್ನೇ ಮಾಡ್ಕೊಳ್ಳಿ. ನಾನಂತೂ ಇದನ್ನೇ ಶುಕ್ರವಾರ ನೈವೇದ್ಯಕ್ಕೆ ಮಾಡೋದು. ನೀವು ಮಾಡಿಕೊಂಡು ತಿನ್ಬಿಟ್ಟು ಹೇಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.